ಅಮ್ಮ ತುಂಬಾ ನೋವ್ತಾ ಇದೆ. ಬಿಡಿ, ನೋವಿಂದ ಪ್ರಾಣ ಹೋಗ್ತಾ ಇದೆ. ಮತ್ ನಿಮಗ್ ನೋಡಿದ್ರೆ ಇಲ್ಲಿ ಚೆಲ್ಲಾಟ. ಬಾಬು, ನಿಂಗೋಸ್ಕರ ನನ್ನ ಹತ್ರ ಸರ್ಪ್ರೈಸ್ ಇದೆಯಲ್ಲ, ಅದನ್ನ ನೋಡಿದ್ರೆ ನೀನು ಹ್ಯಾಪಿ ಹ್ಯಾಪಿ ಆಗ್ಬಿಡ್ತೀಯ. ಬಾ 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 ನಿಧಾನಕ್ಕೆ. 1 2 and 3. ಟಿಡಿ. ಬಾಬು, ಬೇಗ ಬೇಗ ತಿನ್ನು, ಆಮೇಲೆ ಹೋಗಿ ಕೆಲಸ ಮಾಡುವಂತೆ. ಪೂರಣ್, ನೀವು ನನ್ ಮೇಲೆ ಎಷ್ಟು ಕಾಳಜಿ ತೋರಿಸ್ತೀರಾ? ಅದಕ್ಕೆ ನಾನು ಯಾವ ವ್ರತನೂ ಮಾಡಲ್ಲ. ನಿಮ್ಮಂತವ್ರು ಸಿಕ್ಕಾದ್ಮೇಲೆ ನಾನ್ ಯಾಕೆ ವ್ರತ ಮಾಡ್ಬೇಕು? ಬಾಬು, ಮೋನಿಕಾ, ಸತ್ತೆ ನಾನು. ಬಂದೆ ಅಮ್ಮ. ಬೇಗ ಹೋಗು, ಇಲ್ಲಾಂದ್ರೆ ಮಮ್ಮಿ ಇಲ್ಲಿಗೆ ಬಂದ್ಬಿಡ್ತಾರೆ. ಹೋಗ್ ಬೇಬಿ, ಹೋಗು. ದೊಡ್ಡಮ್ಮ, ಏನಾಯ್ತು ಆಂಟಿ? ಅಮ್ಮ, ಹಾ ಹೇಳಿ ಅಮ್ಮ. ನಿನ್ನ ಇದ್ ನೀನ್ ತಿಂದಿದ್ದಲ್ಲ? ಹಾ, ನಿಜ ಹೇಳ್ಬಿಡು, ಇಲ್ಲಾಂದ್ರೆ ನಿನ್ನ ಗಿಣ್ತೀನಿ. ನಾನಲ್ಲ ಅಮ್ಮ, ನಾನ್ ಬೆಳಗ್ಗೆಯಿಂದ ವ್ರತ ಮಾಡ್ತಿದ್ದೀನಿ. ಇದ್ ನಿಜವಾಗ್ಲೂ ಅಮ್ಮ, ನಿಮ್ ಮೊಮ್ಮಗನೇ ತಿಂದಿರ್ತಾರೆ. ಗಾಳಿಗಾರ್ಕೊಂಡು ಬಂದ್ಬಿಟ್ಟಿರುತ್ತೆ. ಇಲ್ಲಿ ಕೊಡಿ, ಆಚೆ ಬಿಸಾಕ್ತೀನಿ. ನನ್ ಮೊಮ್ಮಗ ತಿಂದಿರದ? ನನ್ ಮೊಮ್ಮಗ ಬೆಳಗಿಂದ ಅದಿತಿ ಮನೇಲಿದ್ದಾನೆ. ಅಲ್ಲಿಂದ ಪ್ಯಾಕೆಟ್ ಇಲ್ಲಿಗೆ ಹೇಗ್ ಬರುತ್ತೆ? ಎಲ್ಲರೂ ನಿಜ ಹೇಳ್ಬೇಕು. ಯಾರ್ ವ್ರತ ಮುರಿಯಕ್ಕೆ ಪ್ರಯತ್ನ ಪಟ್ಟಿದ್ದು ಹೇಳಿ. ನಾನ್ ತಿಂದಿಲ್ಲ ಅಮ್ಮ, ನಾನ್ ತಿಂದಿಲ್ಲ. ನಿಮ್ಮ ಹಣೆಗೂ. ಅಮ್ಮ ಅಮ್ಮ, ಬೇಕಾದ್ರೆ ನೀವು ನನ್ನ ರೂಮ್ನ ಚೆಕ್ ಮಾಡಿ. ನಾನ್ ಹುಡ್ಕೋದಂತೂ ಖಂಡಿತ. ಅಯ್ಯೋ ದೇವ್ರಿ, ನಾನ್ ಅನ್ಕೊಂಡೆ ಅಮ್ಮನ ಮೇಲೆ ಆಣೆ ಮಾಡಿ ಹೇಳಿದ್ರೆ ನಂಬಿಡ್ತಾರೆ ಅಂತ. ಇವ್ರು ನೋಡಿದ್ರೆ ಚೆಕ್ ಮಾಡಕ್ಕೂ ರೆಡಿ ಆಗ್ಬಿಟ್ರಲ್ಲ. ಆದ್ರೆ ನಿನ್ ರೂಮ್ ಅಲ್ಲ, ಮೊದ್ಲು ಇವಳ ರೂಮನ್ ನೋಡ್ತೀನಿ. ಯಾರಿಗೊತ್ತು, ಹೊಟ್ಟೆ ಹಸ್ವಾಗಿ ಕದ್ದು ಮುಚ್ಚಿ ತಿಂದಿರ್ಬೋದಲ್ಲ. ಆಂಟಿ ಬೆಳಗ್ಗೆನೆ ಏನೋ ದೊಡ್ಡ ಚಾಲೆಂಜ್ ಮಾಡಿದ್ಲು. ಮನೆ ಕೆಲಸ ಎಲ್ಲಾನು ಮುಗಿಸಿ ಈ ಕಠಿಣ ವ್ರತನೂ ಮಾಡ್ತೀನಿ ಅಂತ. ಈಗ ಎಲ್ಲ ಹುಡ್ಕೋಣ, ಸತ್ಯ ಏನು ಅಂತ ಎಲ್ಲರಿಗೂ ಗೊತ್ತಾಗತ್ತೆ. ಹಾ ಖಂಡಿತ. ಹೋಗು, ಹೋಗಿ ಎಲ್ಲಾನು ಚೆಕ್ ಮಾಡು. ಹೋಗು. ನಡೀರಿ, ಸೈಡ್ ಬಾ. ಬಿಂದಿಯಾ, ಹುಡುಕು ಒಂದ್ಸಲ. ಇದು ನಂದಲ್ಲ ಅಮ್ಮ. ಹೌದಾ? ಇದ್ ನಿಂದಲ್ವಾ? ಅದೇ ತರ ತಾನೆ. ಹೇಗಂದ್ರೆ ನಿಮ್ಮಿಬ್ರ ಸಂಬಂಧದ ಸತ್ಯ ಹೊರಗಡೆ ಬಂದಾದ್ಮೇಲೂ ನೀನ್ ಸುಳ್ಳು ಹೇಳ್ತಾ ಇದ್ಯಾ. ಅದೇ ಥರನೇ ವ್ರತದ ಸತ್ಯ ನಮ್ಮೆಲ್ರಿಗೂ ಕಂಡ್ರು ನೀನ್ ಒಪ್ಕೊಳ್ತಾ ಇಲ್ಲ. ಇಲ್ಲ ಅಮ್ಮ, ಖಂಡಿತ ಇಲ್ಲ. ನಾನು ಈ ಪ್ಯಾಕೆಟ್ಸ್ನ ಇಲ್ಲಿಟ್ಟಿಲ್ಲ. ನಾನು ಏನು ತಿಂದೂ ಇಲ್ಲ. ಗೊತ್ತಾಗೇ ಆಗತ್ತೆ. ವೇಟ್ ಮೆಷಿನ್ ಮೇಲೆ ನಿನ್ ವೇಟನ್ ಚೆಕ್ ಮಾಡ್ತೀನಲ್ವಾ, ಅವಾಗ ಗೊತ್ತಾಗೇ ಆಗತ್ತೆ ನೀನ್ ವ್ರತ ಮಾಡ್ತಿದ್ಯೋ ಅಥವಾ ಅದ್ರ ಹೆಸರಲ್ಲಿ ನಾಟಕ ಮಾಡ್ತಿದ್ಯೋ ಅಂತ.
ಬಿಂದ್ಯಾ ನಡಿ ಮಷಿನ್ ತಗೊಂಬ ಈಗ್ಲೇ. ಹಾ. ನೀನೇನು ತಿಂದಿಲ್ಲ ಅಂತ ನನಗೆ ಗೊತ್ತು ಇಶಾ, ಆದರೆ ಈ ಮ್ಯಾಗ್ನೆಟ್ ಹಾಕೋದ್ರಿಂದ ನಿನ್ ತೂಕ ಜಾಸ್ತಿ ಆಗತ್ತೆ. ಬಿಂದ್ಯಾ ಮಷೀನ್ ತೆಗ್ದಿಟ್ಯಾ? ನಡಿ ನಿಂತ್ಕೋ ಇದ್ರ ಮೇಲೆ. ನಡಿಯೇ ಬೇಗ ನಿಂತ್ಕೋ. ಇವಳನ್ನ ಯಾಕೆ ಸಿಕ್ಕಾಕ್ಸಿದ್ರಿ ಪೂರಣ್? ಅಮ್ಮ ಏನಾದ್ರೂ ಇವಳನ್ನ ಮನೆಯಿಂದ ಆಚೆ ಹಾಕಿದ್ರೆ ಚಿನ್ನದ ಮೊಟ್ಟೆ ಕೊಡೋ ಕೋಳಿ ತಪ್ಪಿಸ್ಕೊಂಡು ಹೊರ್ಟೋಗುತ್ತೆ. ಬೇಬಿ ಇವಳನ್ನ ಸಿಗಾಕ್ಸ್ಬೇಕು ಅಂತ ಇರಲಿಲ್ಲ, ಆದ್ರೆ ನನಗೆ ಮಾಡಿಲ್ಲ ಅಂತಿದ್ರೆ ನೀನು ಸಿಗಾಕೊಂಡ್ಬಿಡ್ತಿದ್ದೆ. ನಿನ್ನನ್ನು ಕಾಪಾಡೋಕ್ಕೋಸ್ಕರ ಮಾಡಿದೆ ನಾನು. ಈ ವೇಟ್ ಯಾಕೆ ಜಾಸ್ತಿ ಆಯ್ತು? ಅಮ್ಮ ನೀವಂತೂ 55 kg ಬರ್ಕೊಂಡಿದ್ರಿ, ಈಗಂತೂ 100 ಗ್ರಾಮ್ ಜಾಸ್ತಿ ತೋರಿಸ್ತಾ ಇದೆ. ಪೂರಣ್, ನಾನ್ ಅನ್ಕೊಂಡಿದ್ದೆ ಈ ಮಹಾರಾಣಿ ಪ್ರಾಮಾಣಿಕವಾಗಿರ್ತಾಳೆ ಅಂತ, ಆದ್ರೆ ಇವಳು ಸರಿಯಾದವಳೆ. ಆದ್ರೆ ಇವಾಗ ಏನ್ ಮಾಡೋದು ಪೂರಣ್? ಬೇಬಿ ಇವತ್ತು ಇವಳನ್ನ ಮಮ್ಮಿಯಿಂದ ಯಾರೂ ಕಾಪಾಡಕ್ಕಾಗಲ್ಲ, ಯಾರೂ ಇಲ್ಲ. ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ನಿಂಗೊಂದ್ ದೊಡ್ಡ ಪತಿವ್ರತೆ ಆಗ್ಬೇಕಲ್ವಾ? ಈ ಬಳೆಗಳು ಮತ್ತೆ ಮುತ್ತೈದೆ ಆಗೋ ಹಕ್ಕು ಬೇಕಲ್ವಾ ನಿನಗೆ? ಒಂದಿನ ಉಪವಾಸ ಇರಕ್ಕಾಗ್ಲಿಲ್ಲ ನಿನಗೆ. ಅಮ್ಮ, ನಾನು ಏನಾದ್ರೂ ತಿನ್ನೋದಿರ್ಲಿ, ಒಂದ್ ಹನಿ ನೀರು ಕುಡ್ದಿಲ್ಲ. ಇದು ವೇಟ್ ಮಿಷನ್ದೇ ಪ್ರಾಬ್ಲಮ್. ಹೌದಾ? ಹಾ. ಮಷಿನ್ ಪ್ರಾಬ್ಲಮ್ಮಾ? ಹಾಗಾದ್ರೆ ಸತ್ಯ ಹೊರಗೆ ಬರಲೇಬೇಕು. ನಾನು ಇದ್ರ ಮೇಲೆ ನಿಂತ್ಕೊಂತೀನಿ, ಅವಾಗ ನೋಡೋಣ ಮಷಿನ್ ಸರಿ ಇದೆಯೋ ಇಲ್ವೋ ಅಂತ. ಹ? ನೋಡೋದಕ್ ಮಳ್ಳಿ ತರ ಇದೆಯಾ, ಆದ್ರೆ ತುಂಬಾ ಚಾಲಾಕಿ ಇದೆಯಾ. ಮಾಡೋ ತಪ್ಪೆಲ್ಲ ನೀನ್ ಮಾಡಿ ಈಗ ಆ ಮೆಷಿನ್ ಮೇಲೆ ಹಾಕ್ತಿದ್ಯಾ? ಇವಳ ಹತ್ರ ಮಾತಾಡಿ ಏನು ಉಪಯೋಗ ಇಲ್ಲ. ನೀ ಸುಮ್ನಿರು. ಈಗ್ಲೇ ಸತ್ಯಾಸತ್ಯತೆಗಳು ಹೊರಗೆ ಬರುತ್ತೆ, ಆಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಇವಳ ಮುಖವಾಡ. ನಡಿ. ನಾನು ನಿಮಗೆ ಸಹಾಯ ಮಾಡ್ತೀನಿ, ನೀವು ಬನ್ನಿ ಆಂಟಿ. ನೀವು ಬನ್ನಿ ಆರಾಮಾಗಿ. ಅಮ್ಮ, ನಿಮ್ ವೇಟು ಮೊದಲು 80 kg ಇತ್ತು, ಈಗ್ಲೂ 80 kgನೇ ಇದೆ. ಸಮಾಧಾನ ಆಯ್ತಾ? ಮಷೀನ್ ಕೆಟ್ಟ ಹೋಗಿದ್ರೆ ನನ್ ವೇಟು ಏರುಪೇರು ತೋರಿಸ್ಬೇಕಿತ್ತು, ಆದ್ರೆ ಅವಾಗ ಎಷ್ಟಿತ್ತು ಇವಾಗ್ಲೂ ಅಷ್ಟೇ ತೋರಿಸ್ತಿದ್ಯಲ್ಲ. 80. ಹಾ, 82. ಜನ ಹೇಳೋದು ನಿಜಾನೇ, ಶ್ರೀಮಂತರದ ರಕ್ತ ಬಿಳಿನೇ ಇರುತ್ತೆ. ಸುಳ್ಳು ಹೇಳೋದ್ರಲ್ಲಿ ಅವ್ರಿಗೆ ನಾಚಿಕೆನೂ ಆಗಲ್ಲ. ಆದ್ರೆ ಇದು ನನ್ ಮನೆ, ಇಲ್ಲಿ ಆಚಾರ ವಿಚಾರ ನೀತಿ ನಿಯಮ ಎಲ್ಲ ನನ್ ಪ್ರಕಾರನೇ ನಡೆಯೋದು. ಈ ಮನೆಗ್ ಬಂದಾಗಿಂದ ಸುಳ್ಳು ಮೇಲ್ ಸುಳ್ಳು ಹೇಳ್ತಾನೆ ಇದ್ದಾಳೆ.
ಆದ್ರೆ ಈ ಸುಳ್ಳಿಗ್ ಶಿಕ್ಷೆ ನೀನ್ ಇವತ್ತು ಅನ್ಭವಿಸ್ಲೇಬೇಕು. ಇವತ್ತಿಡೀ ಪೂರ್ತಿ ನೀನು ಮನೆಯಿಂದ ಹೊರಗಿರ್ಬೇಕು.